ನಾವು ಜನಪರು ಏನಾಗಬೇಕು ಅಂತೀವಿ ಅದನ್ನು ಸರ್ಕಾರ ಮಾಡೋಣ, ಏನು ಬೇಡ ಅಂತೀವಿ ಅದು ಮಾಡೋಣ. ಎಲ್ಲ ಕಡೆ ಕುಡುಮಾದ್ನಳ್ಳಿ ವಿಚಾರಕ್ಕೆ ಬಂದರೆ ಅದು ಯಾರೇ ಸ್ಥಳವನ್ನು ನೋಡಿದ್ರೆ ಯಾವ ಕಟ್ಟಡನೂ ನಿರ್ಮಾಣ ಮಾಡಬಾರ್ದು ಅಂತ. ಅದರಲ್ಲೂ ಕೃಷಿ ಬಗ್ಗೆ ಜ್ಞಾನ ಇರೋದಂತೂ, ಪರಿಸರ ಬಗ್ಗೆ ಜ್ಞಾನ ಇರೋದಂತೂ ಅಲ್ಲಿ ತುಷಾರಾಮ್ ಯಾವುದು ಕೆಲಸ ಮಾಡಿ ಈಗ ಮೊದಲನೇದಾಗಿ ನಾವು ಆ ಸ್ಥಳ ಕಟ್ಟಡ ಯಾವುದೇ ಕಟ್ಟಡ ಇಮಾನ್ಸ್ ಆಗ್ಬೋದು, ಯಾವುದೇ ಕಟ್ಟಡ ಕಡೆಗೆ ಯೋಗ್ಯವಾಗಿ ನಾವೇನು ಅಭಿವೃದ್ಧಿ ಇರೋದೇನ ತಾಲೂಕಿಗೆ ನಿಮ್ಮಾನ್ಸ್ ಆಸ್ಪತ್ರೆ ಬಂದು ಸ್ವಾಗತ ಮಾಡ್ತೀವಿ. ಮೈಸೂರು ಜಿಲ್ಲೆಗೆ ನಿಮ್ಮಾನ್ಸ್ ಆಸ್ಪತ್ರೆಯನ್ನು ತಂದಿರೋದು ನಾವು ಸ್ವಾಗತ ಮಾಡ್ತೀವಿ. ಆದರೆ ಇದು ಸೂಕ್ತವಾದ ಜಾಗ ಅಲ್ಲ, ಬೇರೆ ಜಾಗವನ್ನು ಮಾಡಿ ಅಂತ ಸಜೆಸ್ಟ್ ಮಾಡಿ. ಮುಖ್ಯಮಂತ್ರಿಗಳನ್ನ ಹೋಗಿ ನಮ್ಮವರೆಲ್ಲ ಭೇಟಿಯಾಗಿದ್ದಾರೆ. ಅವರು ಬೇರೆ ಸ್ಥಳ ಇದನ್ನು ನೋಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ. ನಿನ್ನೆ ರೈತ ನಮ್ಮ ಮುಖಂಡರ ಸಮ್ಮುಖದಲ್ಲಿ ತಾಲೂಕು ಆಡಳಿತ ಜಾಗಕ್ಕೆಲ್ಲ ಹೋಗಿ ಬಂದಿದೆ. ಒಂದು ಜಾಗ ಸೂಕ್ತವಾದ್ದು ಅಂತ ನಮ್ಮವ್ರು ಹೇಳ್ತಾರೆ. ಒಂದು 8-10 ಎಕರೆ ಜಾಗ ಬರ್ತಿದೆ, ಇದಕ್ಕಿಂತ ರೋಡ್ ಹಾಕೋಚಿದೆ ಸೂಕ್ತವಾದಂಥ. ನಾವು ಕಾದು ನೋಡ್ತೀವಿ. ಇದು ಸ್ಥಳಾಂತರ ಆಗಿ ಬೇರೆ ಸ್ಥಳದಲ್ಲಿ ಮಾಡಿದೆ. ಸರ್ಕಾರದಿಂದ ಜಿಲ್ಲಾಡಳಿತದಿಂದ ನಮ್ಮ ನಿಲುವಿಗೆ ಸಕಾರಾತ್ಮಕವಾದಂಥ ನಿಲುವು ಬರದೇ ಹೋದರೆ ಯಾವುದೇ ಕಾರಣಕ್ಕೂ ಅಲ್ಲಿ ನಿಮ್ಮಾನ್ಸನ್ನು ನಿರ್ಮಾಣ ಮಾಡೋಕ್ಕೆ ನಾವು ಬಿಡೋದಿಲ್ಲ. ಬರೀ ರೈತ ಸಂಘ ಈ ಹೋರಾಟ ಅಂತ ನನಗೆ ರೈತ ಚಳವಳಿ ಇದೆ, ದಲಿತ ಚಳವಳಿ ಇದೆ, ಪರಿಸರಕ್ಕಾಗಿ ನಾವು ಇದೆ, ಬೇರೆ ಬೇರೆ ಜನಪರವಾದಂಥ ವ್ಯಕ್ತಿಗಳಿದ್ದಾರೆ ಸಂಘಟನೆಗಳು. ಇದು ಒಂದು ಹಸಿರು ವಲಯವನ್ನು ಉಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಒಂದಾಗಿ ಇವತ್ತು ಎಲ್ಲ ಜನಪರ ಸಂಘಟನೆಗಳು ಒಟ್ಟಾಗಿ ಹೋರಾಟ CM ಜೊತೆ ಹೇಳಿದೆ. ಅವರು ಅದೇ ವರದಿ ಬರಲಿ ನೋಡೋಣ, ವರದಿ ಕಳಿಸಿದ್ರಲ್ಲ ಅವ್ರಿಗೆ ಒಂದು 3-4 ದಿನ ವರದಿ ಕೊಟ್ಟಿದ್ದೀರ, ವರದಿ ಬಂದ್ಮೇಲೆ ನೋಡೋಣ. ಅಧಿಕಾರಿಗಳು ಮನವರಿಕೆ ಮಾಡ್ಕೊಳ್ಳುವಂಥ ಕೆಲಸ. ಅಧಿಕಾರಿಗಳ್ದು ಪ್ರಾಬ್ಲಮ್ ಆಗೋದಿಲ್ಲ. ಅಧಿಕಾರಿಗಳು ಇವತ್ತು ಇಲ್ಲಿರ್ತಾರೆ, ನಾಳೆ ಬೇರೆ ಕಡೆ ಹೋಗ್ತಾರೆ. ಅವ್ರಿಗೇನು ಮೈಸೂರಲ್ಲೇ ಉಳ್ಕೋಬೇಕು ಅಂತಿಲ್ಲ. ಮೈಸೂರವ್ರಿಗೆ ಭಾಳ ಇಷ್ಟ. ಈಗ ಅಲ್ಲಿ 24 ಗಂಟೆ ನೀರಾವರಿ ಇದೆ. ಜಲವಾಕೆರೆ ನೀರಿದೆ, ಹೊನ್ನಾಚ್ಕಟ್ಟೆ ನೀರಿದೆ, ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಮಳೆ ಬಿದ್ದರೆ ನೀರು ಬರುತ್ತೆ. 24 hours ನೀರಿರೋ ಪ್ರದೇಶ ಸಿಗದೇ ಅಪರೂಪ. ಅವ್ರು ಏನು ಹೇಳೋದೇನು, ರೈತರ ಭೂಮಿ ಸಿಕ್ಕವಲ್ಲ ಕಾನೂನಾತ್ಮಕ ಅಂತ ಒಪ್ಕೋತೀವಿ. ನಾವು ಗೋಮಾಳ ಮಾಡಿ ಅಂತ ಹೇಳ್ತೀವಿ. ಅಲ್ಲಿ 401 ರಾಸುಗಳಿದ್ದಾವೆ ಅಂತ ಹೇಳ್ತಾರೆ ಅವರೇ. ಅವ್ರ ರಿಪೋರ್ಟ್ ಹೆಂಗಿದೆ ಅಂದರೆ 401 ದನಗಳಿದ್ದಾವೆ, ಅವುಗಳಿಗೆ ಗೋಮಾಳ ರಿಸರ್ವ್ ಆಗಿಲ್ಲ ಅಂತ ಒಪ್ಕೋತಾರೆ. ಅವರು ಹೊಲದಲ್ಲೇ ಅವ್ರು ಬೆಳಕತ್ತವ್ರು, ರೈತರು ಮೇವು ತೊಂದರೆ ಇಲ್ಲ ಅಂತ. ದಿಸ್ ಈಸ್ ದಿ ಈಗ ಕೋರ್ಟ್ಗೆ ಹೋದ್ರೆ ಬಿದ್ದೋಯ್ತಾರೆ. ನಾಯರಾಗಿ ಹೇಳ್ತಿದ್ದೀವಿ, ಕೋರ್ಟ್ಗೆ ಹೋದರೆ ಗ್ಯಾರಂಟಿ ಬಿದ್ದೋಯ್ತದೆ. ಅದಕ್ಕೆ ನಾವು ಹೇಳ್ತಿದ್ದೀವಿ ಅಂದರೆ ಜಿಲ್ಲಾಡಳಿತಕ್ಕೆ ಒಂದು ಕಾಮನ್ ಸೆನ್ಸ್ ಬೇಕು, ಹ್ಯೂಮನ್ ಸೆನ್ಸ್ ಬೇಕು. ನಾವು ಪರಿಪರಿಯಾಗಿ ನಾವು ಸುಲಭವಾಗಿ ಚಳವಳಿಗಳು ಅಟಕ್ ಬಿಡೋರಲ್ಲ. ಅಟಕ್ ಬಿಡೋದು ಯಾವಾಗ ಅಂತಂದರೆ ಜನರಿಗೆ ಬದುಕು ತೊಂದರೆ ಆದಾಗ ಅಟಕ್ ಬಿಡ್ತೀವಿ. ಸುಮ್ಮನೆ ಕಾಕಾತಾಳವಾಗಿ ವಿವೇಕ ಕೈಲಿ ಬಿಡೋದಿಲ್ಲ. ಈ ಜಿಲ್ಲಾಡಳಿತ ಈಗಲೂ ಕೂಡ ಆ ನಿಮ್ಮಾನ್ಸ್ ಆಸ್ಪತ್ರೆಯನ್ನು ನಾವು ಸ್ವಾಗತ ಮಾಡ್ತೀವಿ. ಬೇರೆ ಕಡೆ ಸ್ಥಳಾಂತರ ಮಾಡಿ ಬೇರೆ ಕಡೆ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅಧಿಕಾರಿಗಳು ಏನಾಗ್ಬಿಟ್ಟಿದ್ದಾರೆ ಸ್ವಂತ ತಿಳುವಳಿಕೆ. ಎಲ್ಲ ರಾಜಕಾರಣಿಗಳು ತಪ್ಪಿಕೊಂಡು ಅಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ, ಸ್ಥಳೀಯ ರಾಜಕಾರಣ. ರೈತರು ಒಂದು ಪಕ್ಷ, ಅವರೊಂದು ಪಕ್ಷ ಆಗಿರ್ತಾರೆ. ಸ್ಥಳೀಯ ರಾಜಕಾರಣ ಬರಬಾರ್ದು, ಜನಹಿತ ಮುಖ್ಯ. ಈಗ ನಾವು ಅಲ್ಲಿ ಯಾವ ಪಕ್ಷದವರು ಅಂತ ನೋಡಿ, ನಾವು ರೈತರು ಅಂತ ಹೋಗಿದ್ದೀವಿ ಅಷ್ಟೇ. ಅವ್ರು ಕಾಂಗ್ರೆಸ್ ಪಕ್ಷದವರು, ದಳದವರು, BJP ನಮ್ಮ ಮುಖ್ಯ ಅಲ್ಲ. ರೈತರು ದೃಷ್ಟಿ ನೋಡಿ, ರೈತರಿಗೆ ಭೂಮಿ ಉಳಿಸ್ಕೊಡ್ಬೋದು. ಯಾವ ಥರ ಉಳಿಸ್ಕೊಡ್ಬೋದು? ಬೇರೆಯವಕ್ಕೆಲ್ಲ ಗ್ರಾಂಟ್ ಮಾಡೋದು. ಇವರು ಮೈಸೂರಲ್ಲಿ ವೀಳ್ಯದೆಲೆಗೆ ಫೇಮಸ್ಸು. ಅಶೋಕ ಪ್ರಮಾಣ 1 ಗುಂಟೆ 2 ಗುಂಟೆ ಇರೋ ಜನ ಮಾಡ್ತಾರೆ. ಥರ ಅಂತ ವೀಳ್ಯದೆಲೆ ನಶಿಸಿ ಹೋಗ್ತಾ ಇದೆ. ನಂಜನಗೂಡು ರಸಬಾಳೆ ಭಾಳ ಫೇಮಸ್ಸು, ಪ್ರಪಂಚಾದ್ಯಂತ ಬೇಡಿಕೆ ಇದೆ. ಈ 370 ಎಕರೆ ಬಿಟ್ಟು 320 ಎಕರೆ ಬಿಟ್ಟರೆ ರಸಬಾಳೆನೇ ಇಲ್ಲ. ರಸಬಾಳೆ ಬೆಳೆಯೋಕ್ಕೆ ಉತ್ತೇಜನ ಕೊಡೋಕ್ಕೆ ಸರ್ಕಾರ ಇವತ್ತು ಸೆಂಟ್ರಲ್ ಗೌರ್ಮೆಂಟ್, ರಾಜ್ಯ ಸರ್ಕಾರ ಜಂಟಿಯಾಗಿ ಮಾಡ್ತಿದೆ. ರಸಬಾಳೆ ಪ್ರದೇಶ ಮಾಡಿದ್ದು ರೈತರು ಬೆಳ್ಕೊಳ್ಳಿ, ಅಥವಾ ವೀಳ್ಯದೆಲೆ ಮಾಡಲಿ, ಸ್ಪೆಷಲ್ ಗ್ರಾಂಟ್ ಮಾಡಲಿ. ಸ್ಪೆಷಲ್ ಗ್ರಾಂಟ್ ಮಾಡೋಕ್ಕೆ ಅವಕಾಶ ಇದೆ. ಬಗರುಕುಂ ಆಧಾರ ಮೇಲೆ ಗ್ರಾಂಟ್ ಮಾಡೋಕ್ಕಾಗಲ್ಲ ಅಂತ ನನಗೂ ಗೊತ್ತು. ಬರೀ ಅದಿರ್ತಾರೆ ಅವರು. ಸ್ಪೆಷಲ್ ಗ್ರಾಂಟ್ ಮಾಡೋಕ್ಕೆ ಅಧಿಕಾರ ಇದೆ. 4 ಎಕರೆ 3 ಎಕರೆ 4 ಗುಂಟೆ 3 ಗುಂಟೆ 5 ಗುಂಟೆ ಆ ಥರ ಇರೋರಿಗೆ ಬೇರೆ ಉದ್ದೇಶ ಷರತ್ತಾಗಿ ಸರ್ಕಾರನೇ ಮಾಲೀಕತ್ವ ಇಟ್ಕೊಂಡು ರೈತರಿಗೆ ಕೊಡ್ಬೋದು, ಅದನ್ನು ಬೆಳೆಯೋಕ್ಕೆ ಅವಕಾಶ ಕೊಡ್ಬೋದು. ಯಾಕಂದರೆ ಮುಖ್ಯವಾಗಿ ಹಸಿರು ವಲಯ ಉಳಿತು. ಸರ್, ಈಗ ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೆಸಿದ್ವಿ SIR ಬಗ್ಗೆ. ಏನು ಉದ್ದೇಶ, ಏನು ಚರ್ಚೆ ಆಯಿತು? SIR 13 ರಾಜ್ಯಗಳಾಗಿದೆ, 10 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶ. ನಾವು ವೆಸ್ಟ್ ಬೆಂಗಾಲ್ ಚುನಾವಣೆಯನ್ನು ಅವಲೋಕನ ಮಾಡಿದ್ವಿ. 100 ಕ್ಷೇತ್ರದಲ್ಲಿ ಹೋದ ಸರಿ TMC ಗೆದ್ದಿರೋ ಕಡೆ ಈ ಸೋತಿದೆ. ಆ 100 ಕ್ಷೇತ್ರ 127 ಕ್ಷೇತ್ರ ಕಾನ್ಸಂಟ್ರೇಟ್ ಮಾಡಿದೆ SIR. ಒಂದೊಂದು ಕ್ಷೇತ್ರದಲ್ಲಿ 15, 20, 25 ಸಾವಿರನ ಡಿಲೀಟ್ ಮಾಡಿದೆ.
ಡಿಲೀಟ್ ಮಾಡ್ಬೋದಲ್ವಾ ಇಲ್ಲಿದ್ರೆ ಅಂತ ನೀವು ಕೇಳ್ಬೋದು. ಆದರೆ ಇದ್ದಾರೆ ಅವರು. ಯಾಕೆಂದರೆ 1,94,00,000 ಜನ ಹೊರ ಹಾಕಿದ ಮೇಲೆ 37 ಲಕ್ಷ ಜನ ನಾವು ಬದುಕಿದ್ದೀವಿ ಮತ್ತು ಡಾಕ್ಯುಮೆಂಟ್ ಇದೆ ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟು ಜುಡಿಷಿಯಲ್ ಕಮಿಟಿ ಮಾಡಿದೆ, ಪ್ರಾಧಿಕಾರ ಬಂದಿದೆ, ಅವ್ರ ಮುಂದೆ ಅರ್ಜಿ ಹಾಕಿದೆ. ಕಣ್ಣಾರೆ ಏನಾಗಿದೆ, ನಾವು ಸತ್ತಿರೋ ತೆಗೆದ್ರೂ ಪರವಾಗಿಲ್ಲ, ಒಂದು ಈ ಹುಡುಗಿ ನಮ್ಮ ಹುಡುಗಿ ನಮ್ಮ ಮಗಳಿರ್ತಾರೆ ಬೇರೆ ಊರು ಮದುವೆ ಆಗಿರಲಿ ತೆಗೆದಲ್ಲಿ ಹಾಕಿದ್ರು ಪರವಾಗಿಲ್ಲ. ಆದರೆ ಬೇಕು ಅಂತಲೇ ಗುರ್ಸಿ ಅಲ್ಪಸಂಖ್ಯಾತರು, ವಲಸೆ ಕಾರ್ಮಿಕರು ಇಂಥವರೇ ಗುರ್ಸಿ ತೆಗೆದಿರೋ ಧೋರಣೆ ಆಗಿದೆ. ಅಂದರೆ ಒಂದು ರೀತಿ ಪ್ರಜಾಪ್ರಭುತ್ವಪ್ಪ, ಅವರು ಮತದಾರರು ಯಾರು ಓಡಾಡ್ತಾರೋ ಅವ್ರು ಬಿಟ್ಟಂಥದ್ದು. ಅಂದರೆ ಮತ ವಂಚಿತ ಮಾಡೋದು ಸಂವಿಧಾನ ಭಾವನೆ. ಕರ್ನಾಟಕದಲ್ಲಿ ಹಂಗೆ ಆಗಬಾರ್ದು ಅಂತ ನಾವು ಸಿವಿಲ್ ಸೊಸೈಟಿ ಎತ್ಕೊಂಡಿದ್ದೀವಿ. ರೈತ ಸಂಘ ಸೇರಿದಂಗೆ ನಾವು ಸಿವಿಲ್ ಸೊಸೈಟಿ ಎತ್ಕೊಂಡಿದ್ದೀವಿ. ಅಲ್ಲಿ ಪಂಚಾಯತ್ಗಳಲ್ಲಿ ಸಭೆ ನಡೀಬೇಕು ಅಂತ ಹೇಳಿದ್ದೀವಿ. ಆಮೇಲೆ ಗ್ರಾಮ ಸಭೆಗಳು ನಡೀಬೇಕು, ಅದು ಚುನಾವಣಾ ಆಯೋಗನೇ ಹೇಳಿದೆ. ಅದು ಯಾರೂ ಕೂಡ ಅನ್ಯಾಯ ಆಗಬಾರ್ದು, ಆ ಥರ ನೋಡ್ಕೊಳ್ತಿದ್ದೀವಿ ಸಿವಿಲ್ ಸೊಸೈಟಿ. ಕರ್ನಾಟಕ ಸರ್ಕಾರನೂ ಎಚ್ಚೆತ್ಕೋಬೇಕು, ಇದ್ರ ಬಗ್ಗೆ ಸಭೆ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಸಭೆ ಕರೆದಿರೋದು.